ಥೋ 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 ಪರ್ಸಪ್ಪ ಏನೋ ನೀನು ಎಮ್ಮಿಗಳ ಬೆಳಗ್ಗೆ ನೋಡೋದು ಹೆಂಗೆ ಓದರತೈತಿ ಬಾಯಿ ಮುಚ್ಚೋದ್ರ ಜರ ದನ ಆಯ್ತು ಓದ್ರದಲ್ಲ ಮತ್ತೆ ಅದ ಒಂದು ಈಟು ಓದರ್ಬೇಕಪ್ಪ ಬೆಳತನ ಸುರ ಮಾಡಿರ್ತೈತಿ ಹೊಸ ಜಾಗ ಐತಲ್ಲ ಹಂಗೆ ಮಾಡ್ತೈತಿ ಹೊಸ ಜಾಗ ಏನತೈತಿ 2 ತಿಂಗಳಾತ್ರಿ ಮನಿ ಬಾಡಿಗೆ ಕೊಟ್ಟಿಲ್ಲ ಇನ್ನೊಂದು 3 ತಿಂಗಳು ಹೋಗ್ಲಿ ಏನು ಅವಸರ ಐತಿ ಅವ್ರ ದಿನ ಬಂದ್ ಕೇಳಾತಾರಿ ಕೇಳ್ತಾನಲ್ಲ ಹಂಗ ಅವ್ನ ಇಟ್ಕೊಂಡ್ರೆ ಏನ್ ಮಾಡ್ತೀರಿ ಕೊಟ್ರೆ ಮನಿ ಬಾಡಿಗೆ ಹೋಗ್ತಿತ್ತಾಗ ಬಾಡಿಗೆ ಹೋತು ಮುಂದೆ ಜೀವನ ಈಗ 20,000 ರೂಪಾಯಿ ಅದಾವು ಅದನ್ನ ಹಾಕಿ ಡಬಲ್ ಮಾಡ್ಕೋಬೇಕು ನಾ 2 ದಿಂದ ಡಬಲ್ ಆಗ್ಬೇಕು 40,000 ರೂಪಾಯಿ ಆಗ್ಬೇಕು ಬಾಡಿಗೆನೂ ಹೋಗ್ಬೇಕು ಖರ್ಚು ಹೋಗ್ಬೇಕು ಮತ್ತು ರೊಕ್ಕ ಉಳಿಬೇಕು ಅಂತದೇನಾರ ಪ್ಲಾನ್ ಮಾಡತ್ತೀನಿ ನೀವ್ ಹಿಂಗ ಪ್ಲಾನ್ ಮಾಡ್ಕೊಂಡ್ ಕುಂದ್ರಿ ಹಿಂಗ ಹೋಗ್ತಾವ ದಿನ ಅಮ್ಮ ಎದುರುಗಡೆ ಮನೆ ಪರ್ಸು ನೋಡ್ರಿ 1.5 ಲಕ್ಷ ರೂಪಾಯಿ ಗಾಡಿ ತಗೊಂಡಾನ ಗಾಡಿ ತೊಗೊಂಡಾನ ನಮ್ಮ ಮಗ ಯಾರು ದೋಸ್ತರು ತಂದಂತ ಮಾಡಿದ್ನ ಅದನ್ನ ಅಟ್ರೋ ಕೆಲ್ಲಿ ಬಂದು ಒಂದ್ ಕಡೆ ಎಮ್ಮಿ ತಗೊಂಡ್ ಹಾಲ್ ಮಾರಿ ಆ ಗಾಡಿ ತಗೊಂಡಾನ ಎಮ್ಮೆ ಹಾಲು ಮಾರಿ ಈ ನಮ್ಮನೆ ಗಾಡಿ ತೊಗೊಂಡಾನ ಅಲ್ಲ ಮಗ ನೀವು ಅದಿರಿ ಇನ್ವೆಸ್ಟ್ ಮಾಡ್ಬೇಕಂತಂದು ಇಟ್ಕೊಂಡ್ ರೊಕ್ಕ ಕುಂತೀರಿ 20,000 ರೂಪಾಯಿ ತೊಗೊಂಬ ಹೆಂಗಾರು ಇವತ್ತು ಗುರುವಾರ ಐತಿ ದನಗಳು ಬಜಾರ್ಗೆ ಹೋಗಿ ಒಂದು ಎಮ್ಮೆ ತೊಗೊಂಬರ್ತಾನೆ ಎಮ್ಮೆ ತೊಗೊಂಬಂದು ಅದನ್ನು ಚಂದ ಹಿಂಗೆ ಸಾಕಿ ಅದಕ್ಕೆ ಮೇವು ಹಾಕಿ ಅದಕ್ಕೊಂದು ಲಗ್ನ ಮಾಡಿ ಮಕ್ಕಳಾದ್ಮೇಲೆ ಆ ಮಕ್ಕಳ ಮಾರಿ ಅದಕ್ಕೆ ಬರೋ ಹಾಲೆಲ್ಲ ಕರ್ದು ಊರೆಲ್ಲ ಹಂಚಿ ದೊಡ್ಡ ಡೇರಿ ಹಾಕಿ ಗೋಕರ್ಣ ಪಿಕ್ಚರ್ದಾಗ ಆಗ್ಯಾನಲ್ಲ ಸಾವುಕಾರ ಹಂಗೆ ಸಾವುಕಾರ ಕಿನ್ನೆ ಹೋಗಿ ಬಾಳ ಕನಸು ಕಾಣಬೇಡ್ರಿ ಹೇಳಿದ ಮಾತು ಕೇಳ್ರಿ ಪರಸ ಅದ್ರ ಬಾಯಿ ಮುಚ್ಚಿಸ್ತೀವಿ ಅಲ್ಲ ಜಿಗಿಟ್ ಪಟ್ಟಿ ತಂದು ಬಾಯಿ ಹಚ್ಚಲು ಅದಕ್ಕೆ ಏನೇನು ಬಾಯ್ ಕಿರಿಕಿರಿ ಐತಿರಿ ನೀವು ಬೇರೆ ಕಡೆ ನೋಡೋ ಮನಿ ಮನಿ ಏನೋ ನಾವು ಬಾಡಿಗೆ ಕೊಡ್ತೀವಿ ಹಂಗದೀವ ಪುಕ್ಷಟೆ ಪುಕ್ಷೇಟನಕೇನೋ ಮತ್ತೆ ಉದ್ರದಲ್ಲ ದನ ಆಯ್ತದ ನಿಂದು ಬಾಡಿಗೆ ಮನೆ ಇದಿಟ್ಟು ಮಾತಾಡ್ತೀನಿ ನಾನು ಸ್ವಂತ ಮನೆ ಐತಿದ ಇರೋದಕ್ಕೂ ಸ್ವಲ್ಪ ಸೌಂಡ್ ಪೌಂಡು ಸ್ವಲ್ಪ ಅಲರ್ಜಿ ಇಲ್ಲ ಅದಕ್ಕೆ ಹೇಳ್ದೆ ದನ ಆಯ್ತು ಅದ ಆ ತಗೋ ನೀನು ದನದ ಇದೀನಿ ಹೋಗ ಏನೈತಿ ಏನಿಲ್ಲ ಎಲ್ಲಂಟಿವ ಪರ್ಸ ಹಾಲಕಕ್ಕ ಏನೋ ಗಾಡಿ ಮೇಲೆ ಹಾ ಸೈಕಲ್ ಮೇಲೆ ಹಾಕ್ತಿದ್ಲಕ್ಕ ಹಿಡ್ದಿನ ಗಾಡಿ ಐತ ಮತ್ತೆ ಹಾಲಕಕ್ಕ ಈ ಗಾಡಿ ಮೇಲೆ ಹಾಳಾಕ ಅವ ಅಬ್ಬಾ ಭಾರಿ ಆತ್ ಬಿಡು ದಟ್ಟ ಹಾಲ 4 ವಾಡಿ ತರ್ತೀನಿ ಇದ್ರ ಮೇಲೆ 4 ವಾಡಿ ಇದ್ರ ಮೇಲೆ ಹಾ ಅಲ್ಲಲ್ಲಿ ಅಟ್ಟಂಗ್ ರೊಕ್ಕ ಬಂದು ನಿನಗೆ ಅರ್ಧ ಕೊಟ್ಟು ಅರ್ಧ EMI ಮಾಡೀನಿ EMI ಮಾಡಿ ಹ್ಞೂ ಹೆಂಗ್ ಮುಟ್ಸಾವ ದುಡ್ದ ಆಗ್ಲೇ ಮತ್ತೇನು ಮುಂದೇನು ಪ್ಲಾನ್ ಫಾರ್ಚುನರ್ ತರೋ ಅದನ್ನ ಫಾರ್ಚುನರ್ ಹಾಂ ವಾಡಿ ತರವಣ ಅದ್ರಾಗ ಕಬ್ಬು ಕಳಿಸ್ತಾನೆ ಫ್ಯಾಕ್ಟ್ರಿ ಕಳ್ಸು ಮಗನ ಅದೀನಿ ಹೋಗಿ ನೋಡ್ರಿ ಇನ್ನೊಂದ್ಸಲ ವಿಚಾರ ಮಾಡ್ರಿ ಸುಮಾರು ರೊಕ್ಕ ಹಾಳು ಮಾಡ್ಬೇಡ್ರಿ ಆಲ್ ದ ಬೆಸ್ಟ್ ಅನ್ಬೇಕು ನೀವು ಹೋಗಾಗ ಬರ್ಲೆ ಹೋಗ್ ಬರ್ರಿ ನಡೆ ಸೀದಾ ನಡೆ ತಗೊಂಡ್ರೇನ್ರಿ ಹೊಸಾದ ಎಲ್ರಿ ಕೊಡಾಕ್ ಹೊಂಟೇನ್ರಿ ನಾನು ಅಲ್ಲೇ ಹೊಂಟೇನ್ರಿ ಹೊಸಾದೊಂದು ಎಮ್ಮೆ ತೊಗೋಬೇಕಾಗೈತ್ರಿ ಹಾಂ ಹಾಂ ತೊಗೊಂಬರಕ್ಕೆ ಹೊಂಟೇನ್ರಿ ಹಾಂ ಹಾಂ ಎಮ್ಮೆಗಳು ಎಷ್ಟ್ರಾಗ ಸಿಗ್ತಾವ್ರಿ ಎಮ್ಮೆಗಳ್ರಿ ಹಾಂ ಎಮ್ಮೆಗಳು 40 ಹಿಡಿದು ಸ್ಟಾರ್ಟ್ ಆಗ್ತಾವ್ರಿ 40 ರೂಪಾಯಿ ರೀ 40,000 ರೀ ಒಂದು ಎಮ್ಮಿಗೆ ಹಾಂ ರೀ ಅಯ್ಯೋ ಮತ್ತೆ ನಾ 20,000 ಅಟ್ಟ ತಂದಿನಲ್ರಿ ಮತ್ತೆ ಹೆಂಗೀಗ 20,000ದಾಗ ಏನು ಬರ್ತೈತ್ರಿ ನೋಡಿ ಸಣ್ಣ ತೊಗೊಳದ್ರಿ ಒಂದಿಟ್ಟು ಸಣ್ಣ ತಗೊಳವ್ರಿ ಅಂದ್ರೆ ಇನ್ವೆಸ್ಟ್ ಮಾಡತ್ತೇನ್ರಿ ನಾ ಮತ್ತೆ 20,000ದಾಗ ಬರಂಗಿಲ್ರಲ್ಲ ಎಮ್ಮೆ ಹೆಂಗೆ ಮಾಡಿದ್ರಿ ಈಗ ಒಂದು ಕೆಲಸ ಮಾಡ್ರಲ್ಲ ಇದು ತಗೊಂಡ್ ಬಿಡ್ರಲ್ಲ ಕರ ಕಮ್ಮಿ ಬಜೆಟ್ ಒಳಗೆ ಸಿಗ್ತೈತಿ ನಿಮಗೆ ಸಣ್ಣದ್ರಿ ಹಾಂ ನನಗೆ ಸದ್ಯ ಹಾಲು ಕೊಡ್ಬೇಕ್ರಿ ಹೊಸ ಹಾಲು ಕರೆದು ಮಾರಿ ಬರ್ಬೇಕು ನಾ ಮುಂದೆ ನಿಂತು ಒಂದು 2 ದಿವ್ಸ ಮೆಸೂರ್ ಅಂತೇಳಿರಿ ದುನಿಯಾದ ಹಾಲು ಕೊಡ್ತಾವ್ರಿ ಇಂಥವ 8 ದಿನದಾಗ ದೊಡ್ಡ ಹೋಗ್ತಾರ ಮೆಸೂರ್ ಮ್ಯಾಗ ಹೋಗ್ತೈತ್ರಿ ಇದಕ್ಕೇನು ರೇಟ್ ರೀ ಇದ್ರದ ಒಂದು 12,000 ರೂಪಾಯಿ ಹೇಳ್ತೀನಿ ರೀ 12,000 ರೂಪಾಯಿ ಎಲ್ಲಿ ಅನ್ಪರ್ಕಾತಾರ 40 ಎಲ್ಲಿ 12 ಎಲ್ಲಿ ಅಂದ್ರೆ ಸಾಂದ್ ಐತ್ರಲ್ಲ ಅದಕ್ಕೆ 12 ಹೇಳ್ತೀನಿ ರೀ ನಾ ಈಗ 12,000 ಕೊಟ್ಟು 8 ದಿನ ತಡೆದ್ರೆ 40,000 ರೂಪಾಯಿ ಲಾಭ 12,000 ಭಾಳ ಆತಲ್ರಿ ನಮಗೂ ಬೇಡ ನಿಮಗೂ ಬೇಡ 10,000 ರೂಪಾಯಿ ಕೊಟ್ಟು ಒಯ್ದು ಬಿಡ್ರಿ 10,000 ಹಂಗ್ಯಾಕೆ ಮಾಡ್ತೀರಿ ನೀವು ಸ್ವಲ್ಪ ನೋಡ್ರಿಲ್ಲ ನನಗೂ ಬೇಡ ನಿಮಗೂ ಬೇಡ 1,500 ರೂಪಾಯಿ ಕೊಟ್ಬಿಡ್ರಿ 1,500ದಾಗ ಕೋಳಿ ಬರಂಗಿಲ್ಲ ನಿಮ್ಗೆ ಈಗ ಕೋಳಿ 1,500 ಆಗ್ಯಾರ ಈಗ ಮತ್ತೆ ದುನಿಯಾದ ತುಟ್ಟಾಗ್ಯಾವ್ರಿ ಈಗ ಹೆಂಗ್ರಿ ಮತ್ತೀಗ ಒಂದು ಕೆಲಸ ಮಾಡ್ರಿ ನೀವು ಭಾಳ ಮತ್ತೆ ಬಿಸ್ನೆಸ್ ಮಾಡೋಂಗೆ ಕಾಣ್ತೀರಿ ಒಂದು 8,000 ರೂಪಾಯಿ ಕೊಟ್ಟು ಒಯ್ದು ಬಿಡ್ರಿ 5 ಕೊಡ್ತಾನೆ ಕೊಟ್ಬಿಡ್ರಿ 5,000 ರೂಪಾಯಿ ಸುಮ್ಮನೆ ಭಾಳ ಜಗ್ಗಾಡೋದು ಬೇಡ್ರಿ ಅದನ್ನ ಬಿಟ್ರೆ ಮತ್ತೆ ನೋಡ್ರಿ ನಿಮ್ಮ ಮರ್ಜಿ ನಾ ಬೇರೆ ಕಡೆ ತೊಗೊಂಡ್ರಿ ಎಲ್ಲ ಹೋಗಲ್ರಿ ಹೋಗ್ಕಣ್ರಿ ಕೊಡಂಗಿಲ್ಲ ಹೇಳ್ರಿ ನಾ ಕೊಡಂಗಿಲ್ರಿ ಕೊಡಂಗಿಲ್ರಿ ನೋಡ್ರಿ ವಿಚಾರ ಮಾಡ್ರಿ ಇಲ್ರಿ ಇಲ್ರಿ ಕೊಡಂಗಿಲ್ಲ ಹೋಗ್ಕಣ್ರಿ ಮತ್ತೆ ಬೇಡ್ರಿ ಹೋಲ್ರಿ ಬರ್ರಿ ಹೋಗ್ಕಣ್ರಿ ಬರ್ರಿ ಬರ್ಲಿ ಬರ್ರಿ 5,000 ರೂಪಾಯಿ ಕೊಟ್ಬಿಡ್ರಲ್ಲ ಇಡು ತಗೋರಿ ಅರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಪಾಮ್ ತಡಿ ಎಲ್ಲರೂ ತಿಂದಿಗುದಿ ಪ್ರೇಮ ಪ್ರೇಮಿ ನೋಡ ತೊಗೊಂಡ ಬಂದ್ಬಿಟ್ನಿ ಎಮ್ಮಿ ತರ್ತೇನಂದ್ ಎಮ್ಮಿ ಕರ ತಂದಿರಲ್ರಿ ಎಮ್ಮಿ ಭಾಳ ತುಟ್ಟಿ ಹೇಳಕತ್ತಾರ ಅದಕ್ಕೆ ಸುಮ್ ಕರ ತೊಗೊಂಬಣ್ಣಿ ಓನ್ಲಿ 5,000 ರುಪೀಸ್ ಮತ್ತೆ ಉಳ್ದಿದ್ದು 15,000 ಉಳಿದಿದ್ದು 15,000 ರೂಪಾಯಿ ಮನಿ ಬಾಡಿಗೆ ಜೋಕಾಲಿ ಉದ್ರಿ ಕಿರಾಣಿ ಅಂಗಡಿ ಉದ್ರಿ ಎಲ್ಲ ಪೇಡ್ ಮಾಡಿ ಬಂದೀನಿ ಅಲ್ರಿ ಮತ್ತೆ ಕರ ತಂದಿರಿ ಅದೆಲ್ಲ ಹಾಲು ಕೊಡ್ತೈತ್ರಿ ತಂದ್ರಪ್ಲೆ ಹಾಲು ಕೊಡಕ್ಕೆ ಡೈರಿ ಮಾಡಿ ಟೈಮ್ ತೊಗೊತೈತೆ ಅದು ಮೇವಾಗಿ ಇವು ಹಾಕ್ಬೇಕು ದೊಡ್ಡದು ಮಾಡ್ಬೇಕು ಅದು ಆದ್ಮೇಲೆ ಹಾಲು ಕೊಡ್ತೈತೆ ಅದ ಮತ್ತೆ ಮೇವ್ ತರಕ್ ರೊಕ್ಕ ಎಲ್ಲಿಂದ ಬರ್ಬೇಕ್ರಿ ಅಯ್ಯೋ ಹೌದಲ್ಲ ಅಷ್ಟು ಖರ್ಚದು ನೀವು ಅನ್ನಲ್ಲ ಮಗ ನೋಡಲ್ಲಿ ಬಿದ್ದತ್ತಿಲ್ಲ ಮೇವು ಅದನ್ನ 4 ದಂಟ ತೆಗೆದು ಹಾಕಿಬಿಡುದ ಹೋಗಿ ಪ್ರೇಮ ಪದ್ಧತಿ ಆರತಿ ತೊಂಬ ಕಾಯಿ ತೊಂಬ ಕಪ್ರ ತೊಂಬ ಉದ್ಕಡಿ ತೊಂಬ ಆರ್ತಿ ಕಾಯಿ ಕಪ್ರ ಇದಕ್ರಿ ಪೂಜೆ ಮಾಡ್ಬೇಕಲ್ಲ ಹೊಸ ತಂದಿವೆ ಅದೇನ್ ಗಾಡಿ ಏನ್ರಿ ಪೂಜಾ ಮಾಡಕ ಗಾಡಿಗೆ ತಾತುತ್ತಿದ್ದಂಗೆ ಅದ ಹೋಲ್ಬಿಡ ನೋಡಿ ಇಲ್ಲಿ ಟಂಟಣ ಪೇಡೆ ತೊಗೊಂಬಂದಿನಿ ಎಲ್ಲರಿಗೆ ಪೇಡೆ ಹಂಚಿ ಬರ್ತಾನೆ ಮಕ್ಕಳಿಗೆ ಅಂದ್ರೆ ಪೇಡೆ ಹಂಚಾಕ ಮಕ್ಕಳಲ್ಲ ಕರ ತಂದಿದ್ದು ಪೇಡೆ ಕೊಡ್ಬೇಕು ಬೇಡ ಹೊಸ ಗಾಡಿ ಗಿಡಿ ತಂದ್ರೆ ಕೊಡಂಗಿಲ್ಲ ಮಕ್ಕಳ ರೊಕ್ಕ ಕೊಡ್ತಾರನ ಹೆಂಗೂ ತರು ತಂದಿರಿ ನಂಗೊಂದ್ ಪೇಡೆ ಕೊಟ್ಟು ಹೋಗ್ರಿ ಹಂಗಂತೆ
ನೋಡಿ ಸಣ್ಣ ತಗೋ ನಿನ್ನ ಸೈಜ್ ಇದ್ದಿದ್ದು ಏ ಇಲ್ಲ ಅಲ್ರಿ ಸಣ್ಣ ತಗೊಂಡೇನ್ ಹುಷಾರ ಅದನ್ನ ನೋಡ್ಕೋತೀರಿ ಕಣ್ಣು ಇಟ್ಟಿರಿ ಒಂದು ಅದ್ರ ಮೇಲೆ ಹ್ಞೂ ರೀ ಅವಕ್ಕಲೇ ಏ ಅಂಜಿನ್ ಲೆಕ್ಕು ಮಗನ ನಿನ್ನ ನೋಡಿ ನಾಚ್ಬೇಕು ಬಾಯ್ಲಿ ಏನಾತು ಕರೆಯಪ್ಪ ಹಾಂ ಇದು ತಗೋ ಪೇಡೆ ಎದ್ರದ ಪೇಡೆ ಗಂಡ ಹಿಡ್ದೇನ ನಾ ಎಲ್ಲಿ ಹಿಡಿತೀನೋ 1.5 ವರ್ಷ ಆತು ಮದುವೆ ಆಗಿ ಮತ್ತೆ ಎದ್ರದಿದು ಇದು ಕರ ತೊಗೊಂದಿನ ಸಾದೊಂದು ಕರಾ ತಗೊಂಡ್ರೆ ಪೇಡೆ ಅಂತದು ಹಾಂ ಎಟ್ ಕೊಟ್ಟು ಕರಕ್ಕೆ 5,000 ಅವ್ನು ಕುಂದ್ರಸೆ ತಗದಲ್ಲ ನಿನಗೆ ಪೇಡೆಗೆ ಎಟ್ ಕೊಟ್ಟೆ ಪೇಡೆಗೆ 300 ಟೋಟಲ್ 5,300 ಆತ್ಲ ಹೌದಾ ಇರ್ಲಿ ಬಿಡ ಒಂದು ವಾರದಾಗ ದೊಡ್ಡದಾಕೈತೆ ದೊಡ್ಡದಾಗ ಒಂದು ಹಡಿದೈತೆ ಹಡದ ಮೇಲೆ ಮತ್ತೆ ಡಬಲ್ ಟಿಬಲ್ ರೊಕ್ಕ ಬರ್ತಾವ ನನಗೆ ಯಾರು ನಿನಗೆ ಒಂದು ವಾರದಾಗ ದೊಡ್ಡದಾಕತ್ತೇಳಿ ನಾನು ಕರ ಕೊಟ್ಟಿಲ್ಲ ಅವ 3 ವರ್ಷ ಮೇಯಿಸ್ಬೇಕಲ್ಲ ಅದಕ್ಕೆ ನಿನಗೆ ಎಲ್ಲಿ ನೀಗ್ತತಿ ಹೊಟ್ಟಿಗೆ ಮಾಡ್ಕೊಳಕ್ ಹೋಗ್ಬೇಡಿ ಒಂದು ವಾರದಾಗ ಅದು ಹಡಿತೈತಿ ಹಡದ ಬಳಕ ಹಾಲು ಕೊಡ್ತೈತಿ ಅದ ಹಾಲು ತಂದು ನಿನ್ನ ಮರಿ ಮೇಲೆ ಗೋಸ್ತಾನ ಬೆಳಗಾಗಕ್ಕೆ ಬರ್ಲೆ ಎಲ್ಲ ಐತಿ ಕಾಕ ಆ ಕಡೆ ಬರ್ಲಿ ಪೇಡೆ ತೋರಿ ಏನ್ರಿ ಹೊಸ ಸುದ್ದಿ ಇದು ಪೇಡೆ ಕರ ತೊಗೊಂದಿನಿ ಕಾರ್ ಗಾಡಿ ಕಾರ್ ಗಾಡಿ ಅಲ್ರಿ ಹಾ ಕರ 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 ಎಮ್ಮಿ ಕರ ರೀ ಕೊಡ್ದ ಇಲ್ರಿ ಅದಕ್ಕೆ ಎರಡದವ್ರಿ ಎರಡ್ದಾವು ಅಲ್ಲ ಎಮ್ಮಿ ಕರ ತೊಗೊಂಡ್ರಿ ಇಟ್ಟು ಹೌಸಿ ಏಯ್ ತಗೋ ಪೇಡೆ ತಿನ್ನ ಹೊಸ ಕರ ತೊಗೊಂದಿನಿ ತಗೋ ಪೇಡೆ ಹೊಸ ಕರ ತಂದಿನಿ ಕರ ನಂದ ಏ ಪ್ರೇಮಿ ಏನಾತ್ರಿ ಎದಕ್ಕೆ ಹೋದ್ರಾತಿರಿ ಕರ ಎಲ್ಲೈತಿಲ್ಲ ಇದ ಏನ್ರ ಅನು ತಡಲ್ಲ ಬಾಯಿ ಕೇಳ್ಸೋ ನಿಂದಿರ್ತಾಳ ಕರ ಎಲ್ಲೈತಿ ಅಲ್ಲೇ ಇತ್ತಲ್ರಿ ನಿನಗೊಂದು ಕಣ್ಣು ಹಿಡಿದು ತಿಳಿದಿಲ್ಲ ಅದ್ರ ಮೇಲೆ ಕಣ್ಣೇನ್ ಕಿತ್ತಿಟ್ಟು ಹೋಗ್ಬೇಕಿತ್ತೇನ್ರಿ ನೋಡ್ಕೋತೀರ ತೇಳಿ ಹೋಗಿದ್ನು ಎಲ್ಲೋ ನಾ 2 ಸಲ ಬಂದು ನೋಡ್ದಾಗ ಇತ್ರಿ ಅದು ಈಗಿಲ್ಲ ಏನ ನಿನ್ನ ಕಿಸ್ಬಾಯ್ ತಂದು ಕಿಸಿಂದ ಮಗ ಕಟ್ಕೊಂಡ ಮತ್ತೆ ಇಲ್ಲ ಅವನು ಅಟ್ಟದಾವ ಇಲ್ಲಿ ಪರ್ಸು ಏ ಪರ್ಸು ಪಗಲತ್ತಿಗ್ಯೋ ಏ ಇಲ್ಲೇ ಅದೇನೋ ಒಳಗದ ಎತ್ ಮಾಡಿನೇ ಹೊಂಟಾಕಿದ್ ಕಾಣಲ್ಲನು ಏ ಕೊಂಡಿ ಮಾರಿ ಅವನ ಕಬರ್ ಹರಿನೇ ನನ್ನ ಕರ ಎಲ್ಲೈತಿ ಕೊಡು ನೀನ್ ದನದ ಕರ ನಂದ ನಾ ಯಾವಂದ ಏನು ಮಾಡಿಲ್ಲ ನಂದೈತಳ ಕೊಡ ಎಲ್ಲೈತೆ ಯಾರು ನಿನ್ ಕರ ಯಾರು ತೊಂದಾರ ಮತ್ತೆ ಕಟ್ಟಿದೆ ಎಲ್ಲೋತದೆ ಅಗ್ಗೋ ನಾನು ನನಗೆ ರಗಡ ಆಗ್ಯಾವ ನಿನ್ ಕರ ಏನು ಮಾಡ್ಲಿ ಏನೋ ಹೊಟ್ಟೆ ಕಿಚ್ಚಿದ್ರು ಬಾಯಿ ಮಾತೊಳಗೆ ಅಟ್ಟ ಇರಲಿಲ್ಲ ಇಂಥವೆಲ್ಲ ಶೆಡ ತಿಳ್ಸ್ಕೊಬೇಡ ಕರ ನಂದೈತಿ ಕೊಟ್ಬಿಡಿ ಈಗ ತಂದ ನಾಗಳೆ ಸರಿಯಾ ನಾನು ಮೊದ್ಲು ವಿಶ್ರಾಂತಿ ಮಾಡೋ ಟೈಮ್ ಐತಿದ ವಿಶ್ರಾಂತಿ ಮಾಡ್ತಿ ಮತ್ತೆ ಲೇ ಕರ ಕಳೆದ ಟೆನ್ಷನ್ ಆಗದ ಮನೆ ಮಗ್ಗಲ್ಕಾಗಿ ಸಪೋರ್ಟ್ ಮಾಡಿದ್ಬಿಟ್ಟೆ ಇಂಥ ಅಡವತ್ನಾಗ ಏನು ವಿಶ್ರಾಂತಿ ಮಾಡ್ತಿಲ್ಲ ಕಿಸ್ಬಾಯಿ ಏ ನೋಡಲ್ಲಿ ವಿಶ್ರಾಂತಿ ಮಾಡಕ್ಕೆ ಹೋದವ ನಿಮ್ಮ ಮನ್ಯಾಗ ವಿಶ್ರಾಂತಿ ಮಾಡಲ್ಲ ಹೊರ ನೋಡಿದ್ರೆ ಕಾಣ್ತಿತ್ತದ ನೀವು ಬರೀ 4-5 ರೂಪಾಯಿ ಕರ ಹೋಗಿದಕ್ಕೆ ನನಗೆ ಹೆಂಗ್ ಮಾಡತ್ತೀರಿ ನೀವು ನನ್ನ ಜೋಡಿ ಮಾತಾಡಕ್ ಹೋಗ್ಬೇಡ್ರಿ ಲೇ ಅವಳು ಇಂಥವೇನ್ರಿ ಕಿತ್ಬೇದಾಗ ಮಾತಾಡ್ಬಿಡತ್ತಿ ಮತ್ತೆ ಯಾರು ಕೂಡ ಮಾತಾಡಿಲ್ಲ ಹುಡುಕ್ಯಾಡ್ರಿ ಬಾರ ನೀವ ಹುಡ್ಕ್ಯಾಡ್ಕೊಂತ ಹೋಗ್ರಿ ನನ್ನ ಕರ ಇಲ್ಲೇ ಕಟ್ಟಿದ್ನೆಲ್ಲೋತ ಯವ್ವ ಇಲ್ಲಿ ನೋಡ ನಾ ಹೇಳಿ ತಿಳಿತಿಲ್ಲ ನಾ ಹೆಂಗೆ ಹೇಳಿ ಹಂಗ ಮಾಡ್ಬೇಕು ಮತ್ತೆ ಈ ಕ್ಯಾಮ್ರಾ ವಾಂಕ DC ಇಟ್ಟು ಮೈಕ್ ತೊಗೊಂಡು ಬ್ಯಾಗ್ ಇಡ್ತೀನಿ ಮತ್ತೆ ಅಲ್ಲ ಮನ ಬೆರ್ವರ್ತಕ್ಕೆ ಮತ್ತೆ ಕಡಿಮೆ ಕೊಡತ್ತಲ್ಲ ದೋಸ್ತ ನೀವು ಇಲ್ಲೇನಾದ್ರೂ ಬಿಸ್ನೆಸ್ ನೀರು ಇಟ್ಟು ಚಂದ ಅರಿಬೇಕಿನ ಹಂಗ್ರಿ ಅಂತವಕ್ಕೆಲ್ಲ ಅಲ್ಲೋ ನಾ ಕ್ಯಾಮ್ರಾ ಮುಂದಿರ್ತೀನಿ ಅದಕ್ಕೆ ಸೂಟ್ ಗೂಟು ಹಾಕೋಬೇಕು ಈ ಕ್ಯಾಮ್ರಾ ಹಿಂದಿರ್ತೀನಿ ನಿನ್ಗೆ ಯಾಕೆ ಹೊರಿಬಿ ಮೊಬೈಲ್ ಅಂದೈತಿ ಮೈಕ್ ನಂದೈತಿ ಆಯ್ತಳಿ ಮಾಡ್ಕೋ ನಾವು ಹೊಕ್ಕಣೆ ಏ ಹಿಂಗೆ ಹೋದ್ರೆ ಹೆಂಗೆ ದೋಸ್ತ ಈಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿವಿ ಮೊದಲ ಫಸ್ಟ್ ವಿಡಿಯೋ ಮಾಡೋನು ನಿನಗೆ ಕೋಟ್ ಬೇಕಲ್ಲ ಈ ವಿಡಿಯೋ ಮುಗಿದ್ಮೇಲೆ ನಾನು ಕಳು ಕೊಟ್ಬಿಡ್ತೀನಿ ಊರೆಲ್ಲ ತಿರ್ಗಾಡುವಂತೆ ಆತಲ್ಲ ಹಿಂಗೆ ಬಾ ಅದಕ್ಕೆ ಆಯ್ತಲ್ಲ ಬಾ ನಡಿ ಅವನು ಈ ದೋಸ್ತ ಅಲ್ಲಿ ಯಾರೋ ಒಳಕತ್ತಾರ ಒಳ್ಳೆ ಸುದ್ದಿ ಐತಿ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ಹಾಕ್ಬಿಡು ನಾವು ಕ್ಯಾಮ್ರಾ ಹಾಂ ಯಾಕಡೆ ಅಲ್ವ ಮತ್ತೆ ನನಗೆ ಹಿಡಿಯ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹೊಸ ಸುದ್ದಿ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಚಿಂಟು, ನಂದ ನಮ್ಮ ಕ್ಯಾಮ್ರಾಮ್ಯಾನ್ ಹೆಸರು ಪಿಂಟು. ಈಗ ಮನುಷ್ಯ ಒಬ್ಬ ಅಳ್ತಾ ಇದ್ದಾನೆ, ಅವನ ಜೀವನದಲ್ಲಿ ಯಾವ ರೀತಿ ಕಷ್ಟಗಳು ಬಂದಿರ್ತವೆ, ಆ ಕಷ್ಟಗಳು ಯಾವ ರೀತಿ ಇರ್ತವೆ, ಯಾವ ರೀತಿ ದುಃಖಕ್ಕೆ ಕಾರಣ ಆಗ್ತವೆ ಅನ್ನೋದನ್ನು ನಾವು ನಿಮ್ಮ ಮುಂದೆ ಒಂದು ಹೊಸ ಎಪಿಸೋಡ್ ಮುಖಾಂತರ ತಮ್ಮನ್ನು ತರ್ತಾ ಇದ್ದೇವೆ. ಈಗ ನೋಡೋಣ ಆ ವ್ಯಕ್ತಿ ಯಾವ ರೀತಿ ಅಳ್ತಾ ಇದ್ದಾನೆ. ಎಲ್ಲರೂ ಬನ್ನಿ. ಸರ್ ನಮಸ್ತೆ ಸರ್. ನೀವು ನಗಾಕತ್ತೀರನ? ನಾವು ಅಳಾಕತ್ತಾರ ಅಂತ ಮಾಡಿದ್ವಿ. ಅಳಾಕತ್ತೇನ್ರಿ ನಾನು. ಅಲ್ರಿ ಅಳ ಕಾರಣ ಅಂತದ್ ಏನಾಗೈತಿ? ಯಾರು ಸತ್ರು, ಯಾಕೆ ಸತ್ರು, ಎದಕ್ ಸತ್ರು? ನನಗೆ ಕರ ಕಳ್ದತ್ರಿ, ಅದಕ್ಕೆ ಅಳಾಕತ್ತೀನಿ. ಅಲ್ಲ ಕರ ಕಳ್ರಿ ಯಾರು ಅಳ್ತಾರ? ಇನ್ನೇನು ಊರಿಗೆಲ್ಲ ಹೋಳಿಗೆ ಊಟ ಹಾಕ್ಸ್ಬೇಕಿತ್ತನ್ರಿ, ಏನು ಮಾತಾಡ್ತೀರಿ? ನಂತರ ನನಗೆ ಅಲ್ಲ ಹೆಂಗ್ ಕಳಿತದು? ಕರಾಗ ಪಂಕ ಬಂದಿದ್ದು ಪರ್ರ ತಾಡ್ಕೋತ ಮ್ಯಾಲ ಹೋತ್ರಿ. ಯಾವಾರ ಮುಚ್ಕೊಂಡೋಗಿರ್ಬೇಕ್ರಿ, ಇಲ್ಲ ಎಲ್ಲರೂ ಓಡಿಗಿರ್ಬೇಕ. ಯಾರಿ ನೀವು? ಇದು ನ್ಯೂಸ್ನವ್ರನ್ರಿ? ನ್ಯೂಸ್ನವ್ರಲ್ರಿ, ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್ ಅಂದ್ರೆ ಓಕೆ, ನಮ್ಮವ್ರ ನಡೀತ್ರಿ. ಆತಾತ್ ಹೋಗ್ರಿ, ನಂತರ ನನಗೆ ಅಲ್ಲ ಹೆಂಗ್ ಕಳಿತಂತ ಹೇಳಿರ ನಾವು ನಿಮ್ಗೆ ಹೆಲ್ಪ್ ಮಾಡ್ಬೋದು. ಹೆಲ್ಪ್ ಮಾಡ್ತೀರಾ?
ಕರೆದು 5,000 ರೂಪಾಯಿ ಕೊಟ್ಟು ತಂದನ್ರಿ ಅದಕ್ಕೆ 5,000 ರೂಪಾಯಿ ಕೊಟ್ಬಿಡ್ರಿ ಅದೇ ಹೆಲ್ಪ್. ಏ ಹಂಗಲ್ಲ, ಮತ್ತೆ ನೀ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟೆ ಅಂದ್ರೆ ನಾವು ವಿಡಿಯೋ ಮಾಡಿ ಹಾಕ್ತಿವಿ. ನಿಮ್ಮ ಕರ ಯಾರು ಹಿಡ್ಕೊಂಡು ಹೋಗ್ಯಾರ, ಎಲ್ಲೈತಿ, ಅವ್ರು ಹಿಡ್ಕೊಂಡ್ ಬಂದು ನಿಮ್ಮ ಮನೆಗೆ ತಂದು ಕೊಡ್ತಾರ. ಡೀಟೇಲ್ಸ್ ಅನ್ನಕ್ಕೆ ಅದ್ರದ್ದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಏನಿಲ್ಲ ಅದ್ರದ್ದು ಏನು ಕೊಡ್ಲಿಲ್ಲ ಡೀಟೇಲ್ಸ್. ಈಗ ಒಂದು ತಾಸಿಂದ ತಂದು ಕಟ್ಟಿ ಹಾಕಿನಿ, ಊರಿಗೆಲ್ಲ ಪೇಡೆ ಹಂಚಿ ಬರ್ಬೇಕತ್ತು. ಹೋಗಿನಿ ಬರೋದ್ರೊಳಗೆ ಎಲ್ಲಿ ಹೋಗ್ಬಿಟ್ಟೈತ್ರಿ ಯವ್ವ. ಇದು ಒಂದೈತ್ ನೋಡ್ರಿ, ಇದನ್ನ ಎಲ್ಲಿ ಬಿಡ್ಕೊಳ್ಳೋದು ಗೊತ್ತಾಗತ್ತಿಲ್ಲ. ಹಂಗಲ್ಲ, ಯಾವ ಕಲರ್ ಇತ್ತು? ಕಲರ್ ರೀ, ಕಲರ್ ಪಿಂಕ್ ಕಲರ್ ಇರ್ತೀರ ಅದು. ಅಲ್ಲ, ಕೊಂಬಿದ್ದುವ ಕೊಂಬಿರ್ಲಿಲ್ಲ? ಕೊಂಬ್ ಇದ್ದು ರೀ, 2 ಕೊಂಬ್ ಹಿಂದಿದ್ದು, ಬಾಲ್ ಅದ್ರದ್ದು ಮುಂದಿತ್ತು, ಮಾರಿ ಮುಂದೆ. ಹಾ, ಅದು ಕಳೆದಿರೋದು ಎಮ್ಮಿ ಕರ ಅಲ್ಲ, ಆನೆ. ನಿಮ್ ಯಾಕೆ ಕಡಕತ್ತೀರಿ ಎಲ್ಲಾವ್ರು ನೀವು? ಈಗ ನಮ್ಮ ಯೂಟ್ಯೂಬ್ ಚಾನಲ್ ನೀವೆಲ್ಲ ಹೇಳಿದ್ರೆ ನಿಮ್ಮ ಎಮ್ಮೆ ಕರ ಆಯ್ತು, ನೀವತ್ತು ಫೇಮಸ್ ಆಗಿಬಿಡ್ತೀರಿ. ಆತ್ ಹೇಳ್ತಾನೆ ಕೇಳ್ರಿ, ಪಟ ಡೀಟೇಲ್ ಏನು ಮಾಡ್ತೀರಿ ಗೊತ್ತಿಲ್ಲ. ಅರ್ಧ ತಾಸ್ನಾಗ ಎಮ್ಮಿ ಕರ ನಾನು ತಂದು ಇಲ್ಲಿ ಕಟ್ಟರೆ ತಿಳಿರಿ. ನೀವು ನನ್ನ ಕಣ್ಣಾಗ ಚಲೋ ಹಾಕಿರಿ, ಇಲ್ಲ ನಿಮ್ಮ ಹೆಸರಲ್ಲಿ ಎಣ್ಣೆ ಚೌಕೋತಾನ. ಇನ್ನು ಸ್ಲೋ ಮೋಷನ್ದಾಗ ವಿಡಿಯೋ ಮಾಡಾವಿದ್ನಾಗ ಗಾಡಿ ತೆಗಿತಾರ ಗೊತ್ತೇನ್ರಿ, ಹಿಂಗೆ ಮ್ಯಾಗಿನ ಪಡ್ದ ಹಿಂಗೆ ಟಾ 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 ಅಂತೇಳಿ ಹಂಗೆ ಪದ್ದ ಸೀರೆ ಇಲ್ಲಿ ತಂದು ಅರ್ಬಿ ಕ್ಯಾಂಪ್ ಅರ್ಬಿ ಹಚ್ಚಿ, ನಾನು ನನ್ನ ಹೆಂಡತಿ ಆ ಕಡೆ ನಿಂತು ಹಿಂದೆ ಒಬ್ಬನ ಯಾವನಾರ ಹಿಂಗೆ ದಾರ ಕಟ್ಟಿ ನಿಲ್ಸಿ ಹಿಂಗೆ ಅರ್ಬಿ ಜಾಗಸಾಕ್ ಹಚ್ಚಿ ಅದಕ್ಕೊಂದು ಸ್ಲೋ ಮೋಷನ್ ವಿಡಿಯೋ ಮಾಡಿಸಿ ಗ್ರ್ಯಾಂಡಾಗಿ ಒಂದು ಸಾಂಗ್ ಹಾಕ್ಸಿ ರೀಲ್ಸ್ ಅಪ್ಲೋಡ್ ಮಾಡ್ಬೇಕಂತ ಮಾಡಿದ್ದೆ. ಓದೋವು ಭಾಳ ಚಾಲಾಕಿರ್ಬೇಕಲ್ಲ. ಮನುಷ್ಯರು ಓದಾರ ಅಂತ ತಾನೇ ಬಿಚ್ಕೊಂಡೋಗೈತೆ ಏನು ಗೊತ್ತಿಲ್ಲ ರೀ, ಡೀಟೇಲ್ ಗೊತ್ತಿಲ್ಲ. ಹಾ, ಫಸ್ಟ್ ಇನ್ವೆಸ್ಟ್ಮೆಂಟ್ ರೀ, ಶೇರ್ ಮಾರ್ಕೆಟ್ ಆ ಕಡೆ ಹಾಕ್ಬೇಕಂತ ಮಾಡಿ ತಂದು ಇಲ್ಲಿ ಹಾಕಿನಿ, ದಡಲ್ಲ ತೋಗ್ಬಿಟ್ಟತಿ. ನನ್ನ ಕರ ಸಿಗ್ಬೇಕಾದ್ರೆ ಏನು ಮಾಡ್ಬೇಕು ಒಂದು ಐಡಿಯಾ ಕೊಡ್ರಿ. ಒಂದು 50,000 ರೂಪಾಯಿ ಕೊಟ್ಟು ಬಿಡ್ರಿ, ಯಾಕೆ ಬೆಂಗಳೂರು ದೊಡ್ಡ ಬ್ಯಾನರ್ ಮಾಡಿ ಹಾಕ್ತೀವಿ. 5,000 ರೂಪಾಯಿ ಕೊಟ್ಟು ಕರ ತಂದ್ರೆ 50,000 ರೂಪಾಯಿ ಕೊಡ್ಲಿ ಅದನ್ನ ಪಬ್ಲಿಸಿಟಿಗೆ. ನಿಮ್ಮ ಕರದ ಡೀಟೇಲ್ಸ್ ಅನ್ನ ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ರಿ, ನಮ್ಮ ಯೂಟ್ಯೂಬ್ ಚಾನಲ್ ಟೆಲಿಕಾಸ್ಟ್ ಮಾಡ್ತೀವಿ. ಎಲ್ಲ ಜನ ಎಲ್ಲ ನೋಡ್ತಾರ, ನೋಡಿ ನಿಮ್ಮ ಕರ ಇದೆ ಏನಂತ ತಿಳ್ಕೊಂಡು ತಂದು ಕೊಡ್ತಾರ ಮನೆಗೆ. ಹೊಸ ಸುದ್ದಿ ಸರ, ದೊಡ್ಡ ಚಾನಲ್ ರೀ. ಎಷ್ಟು ಮಂದಿ ಅದಾರಿ ಸಬ್ಸ್ಕ್ರೈಬರ್ಸ್? ಸಬ್ಸ್ಕ್ರೈಬರ್ 2 ಅದಾರ್ರಿ, ಯಾರ್ಯಾರು ರೀ? ನಾನು ಮತ್ತು ಅವನು. ಅಲ್ಲೇ ಕ್ಯಾಮ್ರಾ ಮುಂದೆ ಮಾತಾಡ್ರಿ, ನಿಮ್ಮ ಡೀಟೇಲ್ಸ್ ಎಲ್ಲ ಹೇಳ್ಬಿಡ್ರಿ. ಹೌದಾ? ಏನು ಕ್ಯಾಮ್ರಾ ಕುಂತನ್ರಲ್ಲ ಯಾಕಡ್ರೆ ನೋಡ್ಕೊಂತ? ಏ ಕ್ಯಾಮ್ರಾ ಮೇಲೆ ಹಿಡಿಯೋ, ಕೈನು ಸಾತಕೋ ಹಿಡಿಯೋ, ಹಂಗೆ ಮಾಡಬೇಡ. ನಮಸ್ಕಾರ ರೀ ಎಲ್ಲರಿಗೂ. ನಂದು ಕರ ಕಳ್ದೈತ್ರಿ, ಕರ್ಗೆ ಹೆಗ್ನಿದ್ದಂಗೆ ಐತೆ ಅದು ಕರ. ಇಲ್ಲ ಸ್ವಲ್ಪ ಚಾಕ್ಲೇಟ್ ಕಲರ್ ಐತ್ರಿ, ಅದಕ್ಕೆ 4 ಕಾಲು ಅದಾವ್ರಿ, ಒಂದು ಬಾಲ್ ಐತ್ರಿ, ಕರೆಕ್ಟ್ ಇಲ್ಲ, 2 ಕಣ್ಣು ಅದಾವ್ರಿ, ಒಂದು ಮೂಗ ಒಂದು ಬಾಯಿ ಐತ್ರಿ, ಆಮೇಲೆ ಸಣ್ಣ ಒಂದು 2 ಕೋಡ್ ಇದ್ದಂಗೆ ಅದಾವ್ರಿ. ದಯವಿಟ್ಟು ನನ್ನ ಕರ ಯಾರಿಗಾರು ಸಿಕ್ಕರೆ ತಂದು ನಮ್ಮ ಮನೆಗೆ ಒಪ್ಪಿಸ್ರಿ. ನಿಮಗೆ ಬರೋಕ್ಕಾಗಲಿಕ್ಕಂದ್ರೆ ಫೋನ್ ಹಚ್ಚರಿ. ನನ್ನ ಮೊಬೈಲ್ ನಂಬರ್ 7975061765. ಧನ್ಯವಾದಗಳು. ಈ ಮಂದಿ ಎಲ್ಲ ನೋಡ್ತಾರಲ್ರಿ, ಕರ ಸಿಕ್ಕರೆ ತಂದು ಕೊಡ್ತಾರಲ್ರಿ. ಇಲ್ಲ, ಯಾರೇ ನೋಡ್ತಾರಿಲ್ಲ ಗೊತ್ತಿಲ್ಲ, ಆದ್ರೆ ನಾವು ಇಬ್ರು ಮಾತ್ರ ನೋಡ್ತೀವಿ. ನೀವಿಬ್ಬರು ನೋಡಿದ್ರೆ ಮತ್ತೆ ನಿಮ್ಗೆ ವಿಷಯ ಗೊತ್ತಾಯ್ತಲ್ರಿ. ಸುಮ್ಮನೆ ಸರಿ ಆ ಕಡೆ ನಾನು ಹುಡ್ಕಾಡ್ಕೋತಾನೆ, ನಿಮ್ಮನ್ನು ನಂಬ್ಕೊಂಡು ಒಟ್ಟು ಕಿರಿಕಿರಿ. ಇದನ್ನೆಲ್ಲಿ ತೊಗೊಂಡೊಂಟನ್ನ ಇಲ್ಲೇ ಇರಲಿ ಅವ್ರಿ ಆ ಕಡೆ ಎಲ್ಲಿ ಕರ ಸಣ್ಣ ಕರ ಇಲ್ಲಿ ತಗಣಾಗದು ಸಿಕ್ಕೊಂಡೈತಾನೆ. ಅಯ್ಯಯ್ಯೋ ಅಲ್ಲ ಮಿಸ್ಟರ್, ಏನು ಮಾತಾಡಿದ್ರು ಮೈಕ್ನಲ್ಲಿ ಮಾತಾಡಿ. ಕರ ಕಳ್ದೈತ್ರಿ, ನೀ ತೊಯ್ಕೊಳ್ಳೋದ ಉಳ್ದೈತ್ರಿ. ಏನು ಮಾತಾಡಿದ್ರಿ? ಎಲ್ಲಿ ರೆಕಾರ್ಡ್ ಆಕತ್ರಿ ಅದು ಮೈಕ್ನಾಗಿಂದ? ಅಲ್ಲಿ ಕ್ಯಾಮ್ರಾ ಸುಮ್ಮನೆ ನಿಂತಿಲ್ಲ. ನೋಡಿ ವೀಕ್ಷಕರೇ, ಒಬ್ಬ ಮನುಷ್ಯ ತಮ್ಮ ಕರವನ್ನ ಕಳ್ಕೊಂಡಾಗ ಯಾವ ರೀತಿ ಸಂಕಟವನ್ನು ವ್ಯಕ್ತಪಡಿಸ್ತಾನೆ, ಯಾವ ರೀತಿ ದುಃಖವನ್ನು ವ್ಯಕ್ತಪಡಿಸ್ತಾನೆ ತಮ್ಗೆ ಗೊತ್ತಾಗ್ಬೋದು. ಈಗ ಕರವನ್ನು ಹುಡುಕುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅವರಿಗೆ ನಾವು ಸಹಾಯನ ಮಾಡೋಣ. ಆದಷ್ಟು ಬೇಗ ನೀವು ಕೂಡ ಅವರಿಗೆ ಹುಡುಕಿ ಕೊಡುವಂಥ ಪ್ರಯತ್ನವನ್ನು ತಾವು ಮಾಡಬೇಕಂತ ಹೇಳೋಣ. ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ, ಬನ್ನಿ. ಬರ್ಮು ಯಾರು ನೀ? ನಾನು ರಾಜ ಮಗನ. ರಾಜ ರಾಜ ನಾವು ನೀವು ನಿಷೇಧಾಗದ ನೀವು ಕೇಳೋಗಿತ್ತ ಬೇರೆ ಯಾರ? ಹಾ ರಾಜ. ಹಾಂ ಹೇಳ. ನಂದು ಕರ ಕಳ್ದೈತು, ಎಲ್ಲಾರು ನೋಡಿ ಏನು? ನಿನ್ನ ಕರೆಯಲ್ಲಿ ಮಗನ ಒಂದು ತಾಸಿನ ತೊಗೊಂಡಿದ್ನು. ತಾಸಿನ ತಗೊಂಡಿದ್ದಿ? ಗಪ್ಪಾಗೈತೆ ಎಲ್ಲೋ ನಾ ನೋಡಿಲ್ಲ. ನೋಡಿಲ್ಲ ಅಂದ್ರೆ ಹೋಗಿ ಕಡೆ ಹೋಗತ್ತೆ. ಅದು ಎಂಥದಿತ್ತು? ಅಂಥದನ್ನಕ್ಕೇನು ಕರ ಹೆಂಗಿರ್ತಾವ? ಒಂದೇ ಥರ ಇರ್ತಾವ. ಏನು ಡಿಫ್ರೆಂಟ್ ಕಲರ್ ಬಣ್ಣ ಬದಲಾಸಕ್ಕೆ ಅದನ್ನು ಪಕ್ಷಿ ಮಾಡಿನ ಬಿಳಿದಿತ್ತಾರ? ಬಿಳಿ ಕರ ಹಂಗಿರ್ತಾವಲ್ಲೇ ಕಿಸಬಾಯಿ, ಕರಿದಿರ್ತದ. ನಿನಗತ್ತನ ಕಲರ್ ಇರ್ತದ, ಸ್ವಲ್ಪ ಇದಕ್ಕಿಂತ ಡಾರ್ಕ್ ಇರ್ತದ. ಕರೀದು ಯಾರು ಮ್ಯಾಗ ಕಂಬುದು ಕಂಬಿ ಸಣ್ಣ ಇದ್ದು. ಸಣ್ಣ ಹಾಂ ನೋಡಿಲ್ಲ ಅಟ್ಟ ಹೇಳ ಸುಳ್ಳು ತಲೆ ಬೋನ್ ಸಾಕೋಬಾರ್ದು. ಮೊದಲ ಸಿಟ್ನಾಗ ಅದನ್ನ ಹಿಂದೆ ಬಾಲ್ ಐತೇನ? ಬಾಲಣ್ಣ ಮತ್ತು ಮುಂದೆ ಇರ್ತೇನೆ, ಹಿಂದೆ ಇರ್ತೈತೆ. ಹೆಂಗೆ ನಿಂದಿರ್ತೈತ? ಹಿಂಗೆ ನಿಂದಿರ್ತೈತೆ ಹೆಂಗೆ? ಹಾಂ ಇನ್ನು ಇದೊಂದು ಕಾಲು ತಳಗಿರ್ತಿತ್ತು. ಹೇಳಿಲ್ಲ ನನಗಿಲ್ಲ. ನೀನು ಒಂದು ಲಿಫ್ಟ್ ಕಿಸ್ ಕೊಡಿಸ್ತಾನೆ ನಮ್ಮ ಅದಕ್ಕೆ ಕರ ಕಡೆ. ಅಂದ್ರೆ ಲಿಫ್ಟ್ ಕಿಸ್ ಮಾರ ನಡೆ ಕಡೆ. ಮತ್ತೆ ಏನು ಬೇಕು ನೀನು ಹೇಳ? ನಿನಗೆ ಚಾ ಕೊಡಿಸ್ತಾನೆ ನಮ್ಮ ಮನೆಗೆ ಕರ್ಕೊಂಡೋಗಿ. ಚಾ ಕುಡಿಸ್ತಿ? ಆಗ ಕಿಶ್ಬಾಯ ನನಗೆ 500 ರೂಪಾಯಿ ಬೇಕು. 500 ರೂಪಾಯಿ ಬರೀ ಹೇಳಕ್ಕನೋ? ಹೌದು. 1000 ಕೊಟ್ಟೆ ಅಂದ್ರೆ ಅವ್ರ ಮನೆ ತೋರಿಸ್ತೀನಿ ನಾನು. ಹಾಂ 2000 ಕೊಟ್ಟು ಹಾಂ ನಾನ ಕರ ಹೋದ್ ನಿಮ್ಮ ಮನೆ ಮುಂದೆ ಕಟ್ತೀನಿ. ಅಂದ್ರೆ 5,000 ಕೊಟ್ರೆ? 5000 ಕೊಟ್ರೆ ಸಂತೆ ಹೊಸದ ತಂದು ಇವ್ರ ಮನೆ ಮುಂದೆ ಕಟ್ತೀನಿ. ಹೊಸ ತರದಾರ ನಾ ತರ್ತಾನೆ ಹೋಗು ಹೊಯ್ಕೋತ ಸೀದಾ ಹೇಳ್ತಿದ್ರು ಹೇಳು. ಹಾಂ ಗಪ್ಪ ಕೊಂಡ್ರಿಲ್ಲ ಹೇಳ್ತೀನಿ. ಎಲ್ಲಿ ಕೊಂಡ್ರೆ ಒಂದು ಕಡ್ಡಿ ತೊಗೊಂಬ. ಏನು ತುಂಬ? ಕಡ್ಡಿ ನಡ್ಬರ್ಕ್ ನಿಂದೇನು ಕಡ್ಡಿ? ಏನಿವಾಗ ನಿನಗೆ ಕರ ಬೇಕೋ ಬೇಡ?
ಕರ ಬೇಕಲ್ಲ ಹಾ ಕಡ್ಡಿ ಕೊಡ ಇದು ನಿಮ್ಮ ಮನಿ ಇದು ಹೆಂಗೆ ನಮ್ಮನೆ ಹಾಕೈತಿ ಹೋದ್ ರೋಡ್ ಐತಿ ಮಗನ ಏನ್ ನಾ ಹೇಳ್ದಲ್ಟ ಕೇಳ ಶನ್ಯಾ ಬಾಳ ಅನ್ಕೋಬೇಕಣ್ಣ ಹಾ ಎಲ್ಲಿ ಎಮ್ಮೆ ಕಟ್ಟಿದ್ನಿ ಮನಿ ಇಲ್ಲೇ ಐತಿ ಅಂದ್ರೆ ಮತ್ತೆ ಇಲ್ಲಿ ಕಟ್ಟಿನ ಊಟ ಬಿಡೋದು ಹಾ ಗೊತ್ತದ ಬರ್ಮ್ಯಾಗ ಗೊತ್ತಿದ್ರೆ ಹೇಳ ಇಲ್ಲ ಮೂಗು ಹೊಡಿತೀನಿ ಮತ್ತೆ ಮಗನ ಹೇಳ್ತಾನೆ ಕಾಡ್ಸಕ್ಕೋಬೇಡ ಮೊದ್ಲು ಸಿಟ್ನಾಗ ಅದನ್ನ ನಿನಗೆ ಎಮ್ಮೆ ಕರ ಬೇಕೋ ಬೇಡ ಬೇಕಲ್ಲ ಮಗನ ನಾ ಶ್ರಮಕೊಂಡೆ ಹೇಳ ಮಗನ ನೀವು ಬೇರೆದವ್ರು ಕೇಳ್ತಾನಲ್ಲ ಇಡೀ ಊರಾಗೆ ನೀವು ಒಬ್ಬದೇ ನಡೆ ಏನ ಒಬ್ಬ ನೋಡ್ಯಾನ ಅದನ್ನ ಅದಕ್ಕೆ ನೀನು ಬೆನ್ನಿ ಹಚ್ಚತೈತಿ ಹೇಳು ಹಂಗೆ ಮಾಡಕ್ಕೆ ಇಲ್ಲಿಡ್ದ ಗಪ್ಪಾಗೈತೆ ಹಾಂ ಇಲ್ಲಿದ ಗಪ್ಪಾಗೈತು ಇದಕ್ಕ ಸ್ವಲ್ಪ ಮೈಕಲ್ಲಿ ಮಾತಾಡಿ ಮೈಗೆ ಮಾತಾಡೋದಾಗ ಹೆಚ್ಚು ಏನು ಬಗ್ಗೆ ಮಾತಾಡತಾನೆ ಸುಮ್ಕೊಂಡ್ರಿ ಮತ್ತೆ ನಿಷೇಧ ಏನಾರ ಬಡಗಿಡ್ದಾನ ಹೇಳೋ ಬರ್ಮ ಸೋಮ್ಯಾರ ಎಲ್ಲಿ ಪತ್ತ ತೆಗಿಯಾಕ್ತೀನ ಹಾ ನಂಗೆ ಗೊತ್ತಾಟ ಹಂಗೆ ಗೊತ್ತಾಟ ಹೇಳು ಪಟ್ನ ಹೇಳು ಗೊತ್ತಾಟ ಲಘು ಹೇಳ ನಾ ಹೋಗ್ಬಿಡ್ತಾನೆ ಹೇಳು ಎಲ್ಲೈತಿ ಎಲ್ಲೈತಿ ಅದು ನಿನಗೆ ಸಿಗಂಗಿಲ್ಲ ಮತ್ತೆ ಹೇಳ್ತಾನೆ ಬರ್ಮೆ ಮತ್ತೇನು ಹೇಳ್ತಾನೆ ನನಗೆ 2,000 ರೂಪಾಯಿ ಕೊಡು ನಾ ತಂದು ಕೊಡ್ತೀನಿ ಕುಡಿಸಿ ಹೇಳ್ತಿಲ್ಲ ಮಗನ ಎಟ್ಟು ಕಾಡತ್ತೀವ ಅವನು ಹೇಳಂಗಿಲ್ಲ ನಾ ಹೇಳಂಗಿದ್ರೆ ಹೋಗೋತ ಹುಡುಕಾಡ್ತಾನೆ ಬೇರೆ ಕಡೆ ನಿನ್ ಪವರ್ ಇದ್ರೆ ನಿಂದ ಅದ್ರ ಒಳಗೆ ದಮ್ ಇದ್ರೆ ನಿಂದ ಅದ್ರ ಒಳಗೆ ದಮ್ ಇದ್ರೆ ಹುಡುಕ್ಯಾಡ್ಕೊಂಬ ಮಗ ಹುಡುಕಾಡ್ತಾನೆ ಹೋಗೋ ನೀ ಅಂತ ದೊಡ್ಡ ಹಚ್ಚಿ ಮಗನ ನಿನಗೆ ಸಿಕ್ಕರೆ ನಾವು ಮುಷಿ ಬೋಸ್ತೀವಿ ಸಿಗಂಗಿಲ್ಲ ಅನ್ನಕ್ಕೇನು ಎಲ್ಲೇ ಇರ್ತೈತಿ ಅತಳ ವಿತಳ ಪಾತಾಳದ ಇದ್ರು ಹಿಡಿದು ತೊಗೊಂಬರ್ತಾನ ಅದು ಯಾವ ಓದ ಅನ್ನೋದು ನನಗೆ ಮಾತ್ರ ಗೊತ್ತ ನೀ ನೋಡಲಿ ಫಾರಿನ್ಗೆ ಹೋಗಿ ಸೈಂಟಿಸ್ಟ್ನ ಕರ್ಕೊಂಬಂದ್ರು ನಿನಗೆ ಕರ ನಿನಗೆ ಸಿಗಂಗಿಲ್ಲ ಅದಕ್ಕೆ ನಿನ್ನ ಬೆನ್ನಿ ಹಚ್ಚತ್ ನಂಗೆ ಏ ನನಗೆ ಬೆನ್ನಿ ಬೇಡ ಹಾ ನೋಡಿ ವೀಕ್ಷಕರೇ, ಯಾವುದೇ ಮನುಷ್ಯ ತನ್ನ ಏನಾದ್ರು ಸಾಮಾನುಗಳನ್ನ ಕಳ್ಕೊಂಡಾಗ ಯಾವ ರೀತಿ ಜಗಳಾಡ್ತಾನೆ, ಏನ್ ಮಾಡಿದ್ರಿ ನೀವು? ಹೇಳ್ತಿಲ್ಲ ಹೇಳ ಬರ್ಮು ಸಹಿಸ ಬಿಟ್ರ? ಗೊತ್ತಿಲ್ಲ ನೋಡಿ ವೀಕ್ಷಕರೇ, ನೀವೆಲ್ಲ ಕೇಳಿರ್ತೀರ ಒಂದೇ ಏಟ್ನ್ಯಾಗ ಹೊಡೆದ್ರ ಸಾಯ್ತಿ ಅಂತೇಳಿ. ಅದು ಇದೆ. ಮನುಷ್ಯನ ದುಃಖವನ್ನು ನೋಡಿದ್ರಿ, ಕಷ್ಟವನ್ನು ನೋಡಿದ್ರಿ, ಕಷ್ಟ ಬಂದಾಗ, ದುಃಖ ಬಂದಾಗ, ಸಿಟ್ಟು ಬಂದಾಗ ಈ ಮನುಷ್ಯ ಸತ್ತಿದ್ದಾನೆ. ಈಗ ಬಂದು ಮತ್ತು ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಹೋಗ್ರಿ ಆ ಕಡೆ ಯಾಕೆ ಕಾಡತ್ತೀರಿ? ಸುದ್ದಿ ಬೇಕ್ರಿ ನಮಗ. ನಂದ ಸುದ್ದಿ ಹತ್ತೈತಿ ಇಲ್ಲಿ ಬ್ಯಾಗ್ ಯಾಕೆ ತೊಗೊಂಬಂದು ಕೂತಿ ಹೊರಗೆ? ಪ್ರೇಮ ಏನಾತು? ನಾ ತವ್ರ ಮನೆಗೆ ಹೊಂಟೇನ್ರಿ. ಓ, ಕಥೆಯಲ್ಲಿ ಇನ್ನೊಂದು ಟ್ವಿಸ್ಟ್. ಆಗ ಕರ ಹೋತು, ಈಗ ಹೇಳ್ತಿ ಹೊಂಟಾಳು. ಇನ್ನೊಮ್ಮೆ ಹೇಳಿ ಬಟ ಗೊತ್ತಿಲ್ಲ. ಕರೆಕ್ಟಾಗಿ ವಿಡಿಯೋ ಮಾಡಕ್ ಬರ್ತೈತಿಲ್ಲ ನನಗೆ. ಮೇಡಮ್ ನೀವು ಇನ್ನೊಮ್ಮೆ ಹೇಳ್ರಿ. ಸುಮ್ಕೊಂದ್ರಿ ಏನೇನು ಹೇಳ್ತಾರ್ರಿ? ಏನು ಹೇಳಿದ್ರು ಮೈಕ್ನಾಗ ಹೇಳ್ರಿ. ಈಗ ಸುಮ್ಕೊಂದ್ರಿ ಕಾಲರ್ ಬೀಳೇನ ತವ್ರ ಮನೆಗೆ ಅದಕ್ಕೆ ಮತ್ತ ಅಗಳ ಕರ ಹೋಗಿದ್ದಕ್ಕೆ ಎದ್ ಬೇಕಂತ ಮಾತಾಡಿದ್ರಿ ನೀವು ನನಗ. ಮತ್ತೆ ಕರ ಹೋಗೈತಿ ದುಃಖ ಆಗಿರಂಗಿಲ್ಲನ ಮತ್ತೆ ಯಾರ ಮೇಲೆ ಹಾಕೊಳ್ಳ ದುಃಖ ನಿನ್ ಮೇಲೆ ಹಾಕಿದ್ನಿ. ಅದಕ್ಕೆ ಅಷ್ಟು ಸಹಿ ಮಾಡುದ್ರಿ? ಹೊಸ ಏನ ಕಲ್ಯಾರಿದ್ರ ಮಗ ಒಳಗೆ ರೆಸ್ಟ್ ಮಾಡತ್ತಿದ್ದಿಲ್ಲ. ನಿನಗೆ ಏನು ಹೇಳಿದ್ನೆ? ತೊಬ್ಬರಿ ಸುಳ್ಳು ಯಾಕೆ ಅಡ್ಡಾಡಿ ಬರ್ತೀರಿ ಪ್ರೇಮ್ನಾಗ? ನಾ ಏನು ಹೇಳಿದ್ ನಿನಗೆ? ಒಂದು ಕಣ್ಣು ಇಡೋದ್ರ ಮೇಲೆ ತಿಳಿದಿಲ್ಲ. ನಿನ್ನಿಂದ ಮಿಸ್ಟೇಕ್ ಆಗ್ತಿಲ್ಲ, ಮತ್ತೆ ನಿನಗೆ ಬೈಲ್ಲ ಯಾರಿಗೆ ಬೈಲ್ಲ ಹೇಳು. ಆದ್ರೂ ಅಷ್ಟು ಸಹಿ ಮಾಡ್ಬಿಡ್ದಿತ್ತು ನೀವು ನನಗ. ತೋರಿ ಹಿಡ್ಕೋರಿ. ಅಯ್ಯೋ ಕನ್ಫ್ಯೂಷನ್ ಏನೇನ್ರ ಕೊಡತ್ತೀರಿ ಕೈ ಗಪ್ ಕುಂದ್ರಿ. ಒಂದು ಕರ ಬಿಡ್ಲಿ ಲಪಡ ಆತಲ್ಲಿ ಒಂದು ಅವ್ನು ಬರ್ಮೆ ಅಲ್ಲ ಮಗ ಕುಡ್ದು ಬಂದಾನ. ಕರ ನೋಡಿ ಏನು ಕೇಳಿ ನೋಡಿ ಅಂತಂದ. ಹೇಳ ನೀ ಹೇಳಿಲ್ಲ. ಸಿಟ್ಟು ಬಂದು ಒಂದು ಗ್ಯಾಪ್ ಬಿಗಿ ಬಿಡ್ತಾ ಬಿಟ್ಟು ಹೇಳ್ತಾನು ತಳಗ ಬಿದ್ದ. ಉಸುಲು ಆಡತ್ತಿರಲಿಲ್ಲ, ಸತ್ತಾನ ಅನ್ಸತ್ತೆ ಮೋಸ್ಟ್ಲಿ. ಹಂಗಾರ ನೀವಂತೂ ಜೈಲಿಗೆ ಹೋಗಿರಿ, ಮತ್ತೆ ನಾರೇ ಇದ್ದೇನ್ ಮಾಡ್ಲಿ? ನಾನು ಹೋಗ್ಬಿಡ್ತೇನೆ. ಅಂತ ಹೆಂಡತಿ ಗಂಟೆ ಬಿದ್ದೆ. ಗಂಡಿಗಿಂತ ಪರಿಸ್ಥಿತಿ ಬಂದಾಗ ನಿಂದಿರ್ಬೇಕು ಜೋಡ ಓಡ ಹೋಗ್ಬಾರ್ದೆ. ಹೌದು, ಇವ್ರು ಯಾರೀ? ಅವ್ರ ಪಾಪ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡ್ಯಾರಂತ. ಫಸ್ಟ್ ವಿಡಿಯೋ ಹತ್ತಿದ ನಾನು ಬಂದು ಹಿಂಗೆ ಮೈಕ್ ಹಿಡ್ಕೊಂಡಿರ್ತಾರೆ. ಎಲ್ಲಿ ಹೋಗೋಣ ಎಲ್ಲ ಬರತ್ತಾರ. ಹ್ಞೂ ಮಾಡ್ಕೊಲ್ಲ ಸುಮ್ಮಾಗಿನ ಹೊಸಬ್ರಿಗೆ ಸಪೋರ್ಟ್ ಮಾಡ್ಬೇಕು. ನಾವು ಫಸ್ಟ್ ಮಾಡಿ ಹಿಂಗೆ ಕಷ್ಟಪಟ್ಟಿವಿ ಅದಕ್ಕೆ. ಆಯ್ತು ರೀ ಹೋಗ್ರಿ ಅಣ್ಣಾರ ಆತಿಲ್ರಿ ಎಲ್ಲ. ಈಗ ಹಂಗ್ಯಾಂಗ ಹೋಗ್ರಿ? ಸ್ವಲ್ಪ ಜುಪ್ರು ಹಿಡಿದು ಜಗಾಡ್ರಲ್ಲ. ಬರೀ ಬಾಯಿ ಮಾತಿಗೆ ಅಂದಿದ್ದಕ್ಕನ ಎದ್ದು ಹೊಂಟಾಳಕ್ಕೆ ತವ್ರ ಮನೆಗೆ. ಜುಪ್ರಿ ಹಿಡಿದಾರ ಕೊಂದ ಬಿಡ್ತಾಳಕ್ಕೆ. ಸ್ವಲ್ಪ ಜುಪ್ರು ಜಗಾಡದ ಮಾಡ್ರಿ. ಸುಮ್ಮ ಹೋಗ್ರಿ ಯಾಕೆ ಕಡತ್ತೀರಿ? ಜಗಾಡ್ರಿ. ಹಂಗೆ ಮಾಡಕ್ಕೆ ಹೋಗ್ಬೇಡ. ನಾ ಕರ ಒಬ್ಬ ಹುಡುಕಾಡ್ಕೊಂಬರ್ತಾನೆ. ನೀನು ಮಾಡ್ಬೇಡ ಸುಮ್ಮ ಕುಂದ್ರ. ಬಟ್ ನೀ ಹಿಂಗೆ ತವ್ರ ಮನೆಗೆ ಹೋಗ್ಕೋಬೇಡ. ಕರಾನು ಹೋಗೈತಿ ನೀನು ಹೋದೆ ಅಂದ್ರೆ ಮತ್ತೆ ನಾ ಏನು ಮಾಡಲಿ? ಮಾನಸಿಕ ಹಾಕನ್ನ ಏನು ರಂಬಿಸ್ ಹೇಳ್ತಾರೆ ಬಿಡ್ರಿ ಒಂದು ಗೆಬ್ಬಿಗೆ. ಏನ ನನಗ ಹೊಡಿ ಅಂತಿದಿ? ಈಟದಿ ಎಷ್ಟು ಮಾತಾಡ್ತೀನಿ? ನಾಗಳಿಂದ ನೋಡತ್ತೇನೆ ಹಂಗ. ರಾಜ ಸತ್ಯ ಮಗಳ ಇವತ್ನಿ. ಬನ್ನಿ ವೀಕ್ಷಕರೇ, ಮತ್ತೊಂದು ಅದ್ಭುತ. ಈಗ ಹೆಣ ಎದ್ದು ಬರ್ತಾ ಇದೆ. ನಿಮ್ಗೆ ಮುಗಿಸ್ಕೊಂಡ ಫೋನ್ ಹಚ್ಚಿರಿ ಬರ್ತಾನ ಒಳಗಿಂದ. ಏನು ತಿಳಿವ್ಯಾ ನೀ ಸುಮ್ಕೊಂಡ್ರಿ?
ಏನಿಂದ ನೀನು ನನ್ನ ಹೆಂಗೆ ಹೊಡೆದಿ ಹೆಂಗೆ ಹೊಡೆದಿನ ಅಂತೇಳಿ ತೋರಿಸಿದ್ರೆ ಮತ್ತೆ ಸೈತೀನಿ ಈಗ ನೀನು ನನ್ನ ಎದಕ್ಕೆ ಹೊಡೆದಿ ಹೋಗೋ ಮಾತಾಡ್ಸ್ಬೇಡ ಹೋಗಿ ನಮ್ಮ ಮನೆ ಕಡೆ ಬರ್ಬೇಡ ಹೋಗ ಕಡೆ ಹೋಗ ನೀ ಎದಕ್ಕೆ ಹೊಡೆದಿ ನನ್ನ ಇಬ್ರು ಏನೋ ಮಾತಾಡಿದ್ರು ಮೈಕ್ನ ಮಾತಾಡ್ರಿ. ಮತ್ತೇನು 2 ಸಲ ಹೇಳೋದು ನಿನಗೆ ಆ ಮಗನ ನನ್ನ ಕರ ಇಲ್ಲ ಕಳ್ದತ್ ಕೇಳತ್ತೀನಿ ಹೇಳ್ಬೇಕು. ಮಗನ ಇನ್ನೇನು ನಾ ಹೇಳ್ಬೇಕು ಅನ್ನೋಟಿಗೆ ಹಾಂ ನೀ ನನಗೆ ಎದಕ್ಕೆ ಹೊಡೆದಿ ನೀ ಮತ್ತೆ ಹೇಳಿಲ್ಲಲ್ಲ ಕಾಡ್ಸಿನಿ ಅದಕ್ಕೆ ಹೊಡೆದ್ನ ನಿನಗೆ. ನಾ ಹೇಳಂಗಿದ್ನಿ ಸಜ್ಜ ಈಗ ಹೊಯ್ಕೋ ಈಗ ಏನಾಗೈತಿ ನಾ ಹೇಳಂಗಿಲ್ಲ ಯಾಕೆ ನನ್ನ ರೊಕ್ಕ ಕೊಡ ಅವನ 13 ರೂಪಾಯಿ ಮಗನ 6 ತಿಂಗಳಾಯ್ತು ರೊಕ್ಕ ಕೊಡು ನನ್ನ ಸರಳ ಕೊಡ್ತೀನೋ ಸ್ವಲ್ಪ ಪ್ರಾಬ್ಲಮ್ ಐತಿ ಮನ್ಯಾಗ. ಈಗ ಕೊಟ್ಟಂದ್ರೆ ನಿನಗೆ ಕರ ಆತಾತ ಈಗ ನಿಂದ 13 ರೂಪಾಯಿ ಕೊಡ್ದಿತ್ತಲೋ 500 ರೂಪಾಯಿ ಕೊಡ್ತಾನ ಅದ್ರಾಗ ಇನ್ನು 800 ಆಮೇಲೆ ಕೊಡ್ತೀನಿ ಕರ ಇಲ್ಲ ಹೇಳಂದು ಬರ್ಮ್ಯಾ 500 ರೂಪಾಯಿ ತಗೋ ಇನ್ನು 800 ರೂಪಾಯಿ ಕೊಡ್ತಾನ ಎಲ್ಲೈತೆ ನನ್ನ ಕರ ಹೇಳ. ನಿನ್ನ ರೊಕ್ಕ ಎಲ್ಲ ಶುದ್ಧ ಅದು ಸುದ್ದಿ ಹಂಗಕ್ಕ ಬರೀ 500 ಕೊಟ್ಟು ನಿನ್ನ 800 ರೂಪಾಯಿ ಕೊಡ್ಬೇಕು ನಾನು ನಿನಗೆ. ಮಗನ ನಿನ್ನ ಕರ ಹಾಂ ಎಲ್ಲೈತಿ ನಿನ್ನ ಮೈಕ್ ಹ್ಞೂ ಅಲ್ಲಿ ನೋಡಲ್ಲೇ ನನ್ನ ಕರ ನೀ ತುಳು ಮಾಡಿಯ ಮಗನ. ಮನಿ ಈಸ್ ಬ್ಯಾಕ್ ಮನಿ ಇಸ್ ಬ್ಯಾಕ್ ರೊಕ್ಕ ತೆಗಿ ಮಗನ. ಶ್ಯಾಮ್ ನನ್ನ ರೊಕ್ಕ ಅಷ್ಟೇ 5,000 ರೂಪಾಯಿ ಐತು ಅದು ಕರ. ನನಗೇನು ಗೊತ್ತು 800 ರೂಪಾಯಿ ಮಾರಿನಿ ನನ್ನ ಕರ 800 ರೂಪಾಯಿ ಮಾಡಿದೆ. ವೀಕ್ಷಕರೇ ನಿಮಗೆ ಈ ವಿಡಿಯೋದಿಂದ ಏನು ಅರ್ಥ ಆಯ್ತಪ್ಪ ಅಂದ್ರೆ ಬರ್ಮ ಅನ್ನೋ ವ್ಯಕ್ತಿಗೆ ಇವನು 13 ರೂಪಾಯಿನ ಕೊಡಬೇಕಾಗಿತ್ತು. 6 ತಿಂಗಳಿಂದ ಆತ ಕೊಟ್ಟಿರಲಿಲ್ಲ, ಬಹಳಷ್ಟು ಕಾಡಿಸಿದ್ದ. ಇವನು ನಿಷೇಧದಲ್ಲಿ ಬಂದು ಆ ಕರವನ್ನ ಕಳತನ ಮಾಡಿ ಮಾರಿದ. ಬರೀ 800 ರೂಪಾಯಿಗೆ ಮಾತ್ರ ಮಾರಿದ. ಇಲ್ಲಿ ಬಂದು 500 ರೂಪಾಯಿ ವಸೂಲಿ ಮಾಡಿದ. ಅವನಿಗೆ ಸಿಕ್ಕಿದ್ದು 1300 ರೂಪಾಯಿಗಳು. ನಮಗೆ ಸಿಕ್ಕಿದ್ದು ಒಂದು ಹೊಸ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋಲಿ ಸಿಗೋಣ. ಟಾಟಾ, ಬೈ ಬೈ.